ಇವ್ರು ಕಲೆಕ್ಟ್ ಮಾಡ್ತಾ ಇದಾರಲ್ಲ, ಅದು ಕಲೆಕ್ಟ್ ಮಾಡಿದ್ರೆ ಸುಮಾರು 500ರಿಂದ 600 ಕೋಟಿ ಬರುತ್ತೆ. ಯಾರ ಮನೆ ಹಾಳು ಮಾಡಕ್ಕೆ ಇಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? ಎಷ್ಟು ಬೇಕೋ ನಿಮ್ಗೆ ಕಸ ವಿಲೇವಾರಿ ಟೆಂಡರ್ ಏನ್ ಕರೆದಿದ್ರ ಅಷ್ಟು ಕರಿಬೇಕು. ದೇಶದಲ್ಲಿ ಎರಡೂ ಇಲ್ಲ. ಈಗ ಎಲ್ಲಾ ರಾಜ್ಯದಲ್ಲೂ ಏನಿದೆ, ಇಲ್ಲ ಯೂಸರ್ ಫೀ ಮಾಡ್ತಾರೆ, ಇಲ್ಲ ಸೆಸ್ ಯಾವ್ದಾದ್ರು ಒಂದ್ ಕಲೆಕ್ಟ್ ಮಾಡ್ತಾರೆ. ಇದು ಎರಡೂ ಚಡಿ ಏಟು ತಿನ್ಬೇಕು. ಅದು ಯಾವ್ದೋ ಗಾದೆ ಐತಲ್ಲ, ಚಡಿ ಏಟು ತಿನ್ಬೇಕು, ಈರುಳ್ಳಿನೂ ತಿನ್ಬೇಕು. ಆ ಸ್ಥಿತಿ ಕಾಂಗ್ರೆಸ್ ಅವರು ತಂದಿದ್ದಾರೆ. ಇದರಿಂದ ಏನಾಗುತ್ತೆ, ಬಾಡಿಗೆ ಜಾಸ್ತಿ ಆಗುತ್ತೆ. ಇನ್ಮೇಲೆ ಪಾಪ ಬಾಡಿಗೆ ಮನೆದಾರರ ಕಷ್ಟ ಕೇಳೋರು ಯಾರು? ಬಾಡಿಗೆಗಳನ್ನ ಓನರ್ಗಳು ಜಾಸ್ತಿ ಮಾಡ್ತಾರೆ. ಇನ್ಮೇಲೆ ಬಾಡಿಗೆದಾರರಿಗೂ ಮತ್ತು ಓನರ್ಗೂ ಜಗಳ ಶುರು ಆಗ್ತದೆ. ಇನ್ನೆಲ್ಲ ಇಡೀ ಬೆಂಗಳೂರಲ್ಲಿ ಜಗಳ ಶುರು ಆಗ್ತದೆ. ಕಮರ್ಷಿಯಲ್ ಬಿಲ್ಡಿಂಗ್ಗಳು ಏನ್ ಅಂಗಡಿಗಳು ಇಟ್ಕೊಂಡಿದ್ರು, ಸಣ್ಣ ಪುಟ್ಟ ಅಂಗಡಿಗಳು, ಅವ್ರ ಅಂಗಡಿ ಬಾಡಿಗೆನ ಜಾಸ್ತಿ ಮಾಡ್ತಾರೆ. ಕಲ್ಯಾಣ ಮಂಟಪಗಳ ರೇಟ್ ಜಾಸ್ತಿ ಆಗೋತದೆ. ಇನ್ನ ಕಲ್ಯಾಣ ಮಂಟಪಗಳು, ಆಸ್ಪತ್ರೆ, ಶಾಲೆಗಳು, ಈ ರೇಟ್ಗಳೆಲ್ಲಾನು ಕೂಡ ಜಾಸ್ತಿ ಆಗ್ತೈತೆ. ಹೋಟ್ಲುಗಳು, ತಿಂಡಿ ರೇಟ್ ಎಲ್ಲ ಜಾಸ್ತಿ ಮಾಡ್ತಾರೆ ಅವರು. ಅಂದ್ರೆ ನೀವು ಒಂದು ತೆರಿಗೆ ಹಾಕೋ ಮುಖಾಂತರ ಹಲವಾರು ರಿಫ್ಲೆಕ್ಷನ್ಸ್ ಜನಗಳ ಮೇಲೆ ಹೊಡೆತ ಬೀಳುತ್ತೆ. ಇಷ್ಟೆಲ್ಲ ಜಾಸ್ತಿ ಆಗುತ್ತೆ. ಇದಕ್ಕೆ ಕಾರಣ ನೀವೇ. ಇದರಿಂದ ಬೆಂಗಳೂರು ಜನನ ಸುಲಿಗೆ ಮಾಡಕ್ ಕೊಟ್ಟಿದ್ರು, ದರೋಡೆ ಮಾಡ್ತಾ ಇದ್ದಾರೆ. ಸುಲಿಗೆ ಅಲ್ಲ, ಬೆಂಗಳೂರು ಜನನ ದರೋಡೆ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಕೇಂದ್ರ ಸರ್ಕಾರದ ಆಕ್ಟ್ ಅಂತ. ಏನ್ ಕೇಂದ್ರ ಸರ್ಕಾರ ಇಷ್ಟೇ ಟ್ಯಾಕ್ಸ್ ಹಾಕು ಅಂತ ನಿಮ್ಗೆ ಹೇಳಿದ್ರ? ಯೂಸರ್ ಫೀಸ್ ಎರಡೂ ಹಾಕುವಂತ ಎಲ್ಲಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ? ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಕೆಜಿ ಲೆಕ್ಕ, ಯಾರ ಮನೆಯಲ್ಲಿ ಎಷ್ಟು ಕೆಜಿ ಕಸ ಬರುತ್ತೋ ಅಷ್ಟು ಮಾತ್ರ ಹಾಕ್ಬೇಕು ಅಂತ ಹೇಳಿದ್ವಿ. ಇವರು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಿದ್ರು. ನಾವು 30-40 ಇದ್ರೆ 35 ಅಷ್ಟು ಮಾತ್ರ ಅನುಷ್ಠಾನ. ಅದನ್ನ ನಾವು ಅನುಷ್ಠಾನ ಮಾಡ್ಲಿಲ್ಲ, ನಾವು ತಡೆ ಹಿಡಿದು ಬಿಟ್ರಿ. ಅಧಿಕಾರಿಗಳು ನಮ್ಮ ಮುಂದೆ ಫೈಲ್ ತಂದ್ರು, ಅದನ್ನ ಅನುಮೋದನೆ ಮಾಡಕ್ಕೆ ನಾವು ತಡೆ ಹಿಡಿದು ಹಂಗೆ ಇಟ್ಟಿದ್ರಿ. ಅದನ್ನ ಜಾರಿಗೆನೆ ತರಲಿಲ್ಲ. ಜನಗಳ ಮೇಲೆ ಯಾಕೆ ಹೊರೆ ಹಾಕ್ಬೇಕು ಅಂತೇಳಿ ಅವತ್ತು ನಮ್ಮ ಬೆಂಗಳೂರಿನ MLA ಗಳೆಲ್ಲರೂ ಕೂಡ ಜನಗಳ ಮೇಲೆ ಹೊರೆ ಆಗುತ್ತೆ ಅಂತ ಹೇಳಿದಾಗ ನಾವು ಅದನ್ನ ಸ್ಟಾಪ್ ಮಾಡಿದ್ವಿ.